ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನನ್ನ ನಮಸ್ಕಾರಗಳು. ಈ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನನಗೆ ಪರಿಚಯ ಇರೋವಂಥ ಒಬ್ಬರು ಫ್ರೆಂಡು ಕೋಳಿನ ಸಾಕೊಳ್ಳಿ ಅಂತೇಳಿ 3-4 ತಿಂಗಳು ಮುಂಚೆನೇ ಕೊಟ್ಟಿದ್ರು. ಅದೀಗ ಒಂದು 20 ಮೊಟ್ಟೆ ಇಟ್ಟಿತ್ತು. ಎಲ್ಲ ಮೊಟ್ಟೆನಲ್ಲೂ ಮರಿ ಆಗೋದಿಲ್ಲ, ಅದ್ರ ಬದಲು ಅರ್ಧ ಮೊಟ್ಟೆನ ಮರಿ ಮಾಡೋಣ, ಅರ್ಧ ಮೊಟ್ಟೆನ ಸಾರು ಮಾಡಿ ತಿನ್ನೋಣ ಅಂತ ಹೇಳಿದರು. ಅದಕ್ಕೆ ನನ್ನ ಮಕ್ಕಳೆಲ್ಲ ಒಂದೇ ಜಗಳ. ಕೊನೆಗೂ ನಾವು ಆ ಮೊಟ್ಟೆನ ಮರಿ ಮಾಡೋಕ್ಕೆ ಇಟ್ವಾ ಇಲ್ವಾ ಅನ್ನೋದನ್ನ ನೀವೇ ನೋಡಿ. ಇದೊಂದು ಗೊತ್ತಾ, ಪೂರ್ತಿ ಮರಿ ಮಾರಲ್ಲ, ಅರ್ಧ ಬರ್ಧ ಮರಿ ಮಾರತ್ತೆ ಅವನು. ಉಳಿದ ತಿನ್ಬೇಕು, ಅಷ್ಟೋ ಮರಿ ಮಾರಲ್ಲ ಅವನು. ಅದು ತಿನ್ನಕ್ ಆಗಲ್ಲ, ಅದು ವೇಸ್ಟ್ ಆಗ್ಬಿರತ್ತೆ. ಚೆನ್ನಾಗಿರೋದು ಯಾವ್ದಂತ ನಮ್ಗೆ ಗೊತ್ತಿಲ್ಲ ಅಲ್ಲ. ಈಗ ಗೊತ್ತಾಗ್ತೈತೆ ನಮ್ಗೆ. ಈಗ ಎಷ್ಟು ಜನ ಇದೆಯಾ? 6 ಜನ ಇದೆಯಾ? ಈಗ ಗೊತ್ತಾಯ್ತು ಈ ತರ ಇರೋದೆಲ್ಲ ಕೆಟ್ಟೋಗಿದೆ ಅಂತ. ಈಗ 6 ಜನ ಇದೆಯಾ? 6 ಜನ. ಒಬ್ರಿಗೆ ಒಂದೊಂದು ಕೊಡು. ಈಗ ಮರಿ ಮಾಡಿದ ಎಷ್ಟು ಕೊಡ್ಲ? ಇದು ಪಪ್ಪ ಜನ ಏನಾದ್ರು ಮರಿ ಬಂದಿಲ್ಲ ಅಂದ್ರೆ ಫುಲ್ಲಲ್ಲಿ ಇದಿಲ್ಲ, ಮರಿ ಬರಲ್ಲ. ಮತ್ತೆ ಅದು ಮರಿ ಮಾಡಿ ಗೊತ್ತಾ, 20 ದಿವಸ ಅವನಿಗೆ ಬೇಕು. ಅಲ್ಲಾಡಿಸ್ಬಾರ್ದು, ಅಲ್ಲಾಡ್ಸಿದ್ರೆ ಅದು ಇದಾಗುತ್ತೆ. ಚೆನ್ನಾಗಿದೆ ಮರಿ ಕುಟ್ಟಿ ಪಾಪ. 10 ಮೊಟ್ಟೆ ಮರಿ ಮಾಡಕ್ ಇಟ್ಟಿದೀನಿ. 10 ತಿನ್ನೋಣ. ಯಾಕೆ ಅಂತ ಗೊತ್ತಾ, ಇದು ಪೂರ್ತಿ 20 ಮರಿ ಮಾರಲ್ಲ, ಸುಮ್ನೆ ವೇಸ್ಟ್ ಮಾಡ್ಕೊಂತ. ಯಾವ್ದು ಮರೆಯ? ಅದು ಮರಿ ಮಾಡಕ್. ಇದು ಈಗ ನಾನ್ ಮರಿ ಮಾರೋಣ. ಈಗ ಅಡಿಗೆ ಮಾಡಿ ಏನು 10 ಮೊಟ್ಟೆ ಇಟ್ಟಿದ್ದೆ ಮನೆ, 10 ಮರಿ ಆಗುತ್ತೆ. ಪಿಳಿ ಬರುತ್ತೆ. ನಿಖಿಲ ಅಲ್ಲೇ ಇಟ್ಟಿದ್ದೀನಿ, ಮರಿ ಮಾಡಕ್ಕೆ ಅಲ್ಲಿ ಇಟ್ಟಿದ್ದೀನಿ. ಇದು ಬೇಡ, ಇದು ತಿನ್ನ ಬೇಡ. ತಿಂತೀಯಾಗ ಬೇಡವಾ? ತಿನ್ನಲ್ಲ. ಮರಿ ಮಾಡ್ಬೇಕಂತೆ. ಇದು ಮರಿ ಮಾರಲ್ಲ. ಸರಿ ಬಿಡು, ಎತ್ತಿಡು. ಬೇರೆ ಮೊಟ್ಟೆ ತಗೊಂಬಂದು ಹಾಕು ಈಗ. ಸರಿ ಆಯ್ತು, ಬಿಡು, ನಾನು ಎತ್ತಿರ್ತೀನಿ. ಅಂತೂ ಇಂತೂ ನನ್ನ ಮಗನ ಕಣ್ಣು ತಪ್ಪಿಸ್ಬಿಟ್ಟು 10 ಮೊಟ್ಟೆನ ಎಸ್ಕೇಪ್ ಮಾಡಿ ತೊಗೊಬಂದು ಆಲೂಗೆಡ್ಡೆ ಜೊತೆ ಹಾಕಿ ಬೇಯಕ್ಕಿಟ್ಟಿದ್ದಾಯಿತು. ಈಗ ಅವನಿಗೆ ಸಮಾಧಾನ ಮಾಡಬೇಕಲ್ವಾ, ಹಾಗಾಗಿ ಎತ್ತಿಟ್ಟಿದ್ದಂಥ 10 ಮೊಟ್ಟೆನ ಮರಿ ಮಾಡೋಕ್ಕೆ ಅಂತೇಳಿ ಬುಟ್ಟಿ ತೊಗೊಬಂದಿದ್ರು. ಅದರಲ್ಲಿ ಇಡೋಕ್ಕೆ ಹುಲ್ಲೇನೂ ಇರಲಿಲ್ಲ. ಅದಕ್ಕೆ ನಮ್ಮನೆಯವರು ಭಾರಿ ಬುದ್ಧಿವಂತರು. ಅದೇ ಮೊಟ್ಟೆ ಇಡೋಕ್ಕೆ ಅಂತ ಇಟ್ಟಿದ್ವಲ್ಲ, ಆ ಅಕ್ಕಿನೇ ಸುರಿದ್ಬಿಟ್ಟು ಏನು ಹೇಳ್ತಾರೆ ನೋಡಿ. ಬೂದಿ ಎಲ್ಲ ನೆಂದೋಗಿದೆ. ಬೂದಿ ಎಲ್ಲಿತೆ? ಎಲ್ಲ ನೆಂದಿಲ್ವಾ ಅಲ್ಲಿ ಮಳೆಯಲ್ಲಿ? ಮಳೆ ಬಂದಿದ್ದರಿಂದ ಬೂದಿ ಎಲ್ಲನೂ ನೆಂದೋಗ್ಬಿಟ್ಟಿತ್ತು. ಹುಲ್ಲು ಕೂಡ ಇರಲಿಲ್ಲ. ಅಲ್ಲಿ ಇಲ್ಲಿದ್ದು ಸ್ವಲ್ಪ ಹುಲ್ಗಳನ್ನೇ ಸೇರಿಸಿಟ್ಟಿದ್ವಿ, ಅದು ಕೂಡ ಮಳೆಗೆ ನೆಂದೋಗಿತ್ತು. ಲಾಸ್ಟಿಗೆ ಇನ್ನೇನು ಮಾಡೋದು, ತಲೆ ಓಡಿಸ್ಲೇಬೇಕಲ್ವಾ. ಬಟ್ಟೆನೇ ಕೆಳಗಡೆ ದಪ್ಪಕ್ಕಿಟ್ಟು ಅದಕ್ಕೆ ಫುಲ್ಲು ಸುತ್ತಲೂ ಸಿಂಬಿ ಥರ ಇಟ್ಟು ಅದರೊಳಗೆ ಪ್ರತಿಯೊಂದು ಮೊಟ್ಟೆನ ನಿಧಾನವಾಗಿ ಇಟ್ಟು ಕೋಳಿ ಹತ್ರ ಕೊಟ್ವಿ. ಅದು ಕೂಡ ಕುತ್ಕೋತು. ಮೊಟ್ಟೆನ ಮರಿ ಮಾಡೋಕ್ಕೆ ಇಟ್ಟಿದ್ದನ್ನ ನೋಡ್ಬಿಟ್ಟು ಸಮಾಧಾನ ಆಗಿ ಆಮೇಲೆ ಮೊಟ್ಟೆ ಸಿಪ್ಪೆ ಸುಲಿತಾ ನನ್ನ ಮಗ ಮೊಟ್ಟೆ ತಿಂದ. ಅಂತೂ ಇಂತೂ ಅವನ್ನ ಸಮಾಧಾನ ಮಾಡೋ ತನಕ ಸಾಕಾಯಿತು. ಹಾಗೆಯೇ ನಮ್ಮನೆಯವರು ಆಲೂಗೆಡ್ಡೆ ಮತ್ತು ಮೊಟ್ಟೆ ಹಾಕಿ ಸಾರು ಮಾಡಿಕೊಂಡ್ರು. ಈ ಸಾರಿನ ರೆಸಿಪಿ ಬೇಕು ಅಂತ ಹೇಳಿದರೆ ಎಸ್ ಅಂತ ಕಮೆಂಟ್ ಮಾಡಿ.